ದೇಶ ಮತ್ತು ರಾಜ್ಯದ ಎಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ದೇಶದಲ್ಲೇ ಹಿಂದೂ ಸಾಂಪ್ರದಾಯಿಕವಾಗಿ ಬರುವಂಥ ಹಬ್ಬಗಳು, ಅದರಲ್ಲಿ ಮಹಾ ಭಕ್ತಿ ಶ್ರದ್ಧೆ ಭಕ್ತಿಯುತವಾದ ಹಬ್ಬ ಯಾವುದಪ್ಪ ಅಂದರೆ ಮಹಾಶಿವರಾತ್ರಿ. ಪವಿತ್ರವಾದಂಥ ಒಂದು ಹಿಂದೂಗಳಿಗೆ ಹಬ್ಬ. ಅದನ್ನು ಇವತ್ತು ಗರುಡಾಚಾರ್ಪಳದಲ್ಲಿ ಕೂಡ 3ನೇ ವರ್ಷದ ಮಂಜುನಾಥ ಸ್ವಾಮಿ ಬ್ರಹ್ಮರಥೋತ್ಸವನ ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು, ಮಹಾಭಕ್ತರು, ದಾನಿಗಳು ಎಲ್ಲರ ಸಮ್ಮುಖದಲ್ಲಿ ಅವರ ಆಶ್ರಯದಲ್ಲಿ ಇವತ್ತು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಶಿವ ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳಿಗೂ ಇವತ್ತು ಜನರಿಗೆ ಆರೋಗ್ಯ ಆಯುಷ್ಯು ಅವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂಥೇಳಿ ದೇವರಲ್ಲಿ ನಾನು ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲ ಭಕ್ತ ಮಹಾಶಯರ ಪರವಾಗಿ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೆನೆ ಎಲ್ಲ ಪೂರ್ತಿ ಗಿರಿಜಾ ಕಲ್ಯಾಣ, ಶಿವ ಪಾರ್ವತಿ ಮದುವೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಇವತ್ತು ಅವರ ರಥೋತ್ಸವ, ಸಾಯಂಕಾಲ ಜಾಗರಣೆ, ವಿವಿಧ ಕಲಾ ತಂಡಗಳಿಂದ ರಾತ್ರಿ ಶಿವಪಾರ್ವತಿ ಹಾಗೆ ಭಸ್ಮಾಸುರ ಇಂಥ ಕಲಾ ತಂಡಗಳಿಂದ ಭಕ್ತಿಗೀತೆ, ಜನಪದ ಗೀತೆಗಳು ಕೂಡ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಭಾಗಿಯಾಗಬೇಕು ಅಂತೇಳಿ ಎಲ್ಲರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ತೇನೆ. ಇವತ್ತು ಏನು ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗರುಡಾಚಾರ್ಪಳ್ಳಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ಶಿವರಾತ್ರಿ ಹಬ್ಬದೊಂದು ಇವತ್ತು ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬ್ರಹ್ಮರಥೋತ್ಸವ ಊರಿನ ಮುಖ್ಯ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿ ಇವತ್ತು ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಆದ್ರಿಂದ ಮತ್ತೊಮ್ಮೆ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. MTB ನಾಗರಾಜಣ್ಣ ಹಾಗೂ ಗ್ರಾಮಸ್ಥರಿಂದ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಖಂಡಿತವಾಗ್ಲೂ ಇವತ್ತು ನಿನ್ನೆ ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಮುಗಿದು ತದನಂತರ ಇದು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ಕೊಟ್ಟಿದೆ. ಇದು 3ನೇ ವರ್ಷದ ವಾರ್ಷಿಕೋತ್ಸವ. ಬಹಳ ವಿಜೃಂಭಣೆಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ನಾನಾ ಊರುಗಳಿಂದ ಕೂಡ ಬಂದಿದ್ದಾರೆ. ಇದೇ ರೀತಿಯಾಗಿ ರಾತ್ರಿ 12 ಗಂಟೆವರೆಗೂ ಇದೇ ರೀತಿಯಾದಂಥ ಭಕ್ತ ಮಹಾಶಯರು ದರ್ಶನಕ್ಕೆ ಬಂದು ದೇವರ ಕೃಪಾ ಕಟಾಕ್ಷ ಪಾತ್ರರಾಗ್ತಾರೆ. ಎಲ್ರಿಗೂ ಕೂಡ ಭಗವಂತ ಒಳ್ಳೆ ಆರೋಗ್ಯ ಆಯುಷ್ ಸಂತೋಷ ಕೊಡ್ಲಿ ಅಂತೇಳಿ ಭಗವಂತನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಈ ದಿವಸ ಗರುಡಾಚಾರ್ಪಾಳ್ಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 3ನೇ ವರ್ಷದ ಬ್ರಹ್ಮರಥೋತ್ಸವವನ್ನು ಸಹ ಸ್ವಾಮಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇವತ್ತು ನಾವು ಬಹುಶಃ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಯಾವ ರೀತಿ ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾರೆ, ಅದೇ ರೀತಿ ಇವತ್ತು ನಮ್ಮ MTB ನಾಗರಾಜಣ್ಣವರು, ನಿತಿನ್ ಪುರುಷೋತ್ತಮ್ ಅವರು, ಅವ್ರ ಕುಟುಂಬದಸ್ಥರು ಹಾಗೂ ಈ ಗ್ರಾಮದ ಎಲ್ಲಾ ಮುಖಂಡರು ಸೇರಿ ಬಹಳ ವಿಜೃಂಭಣೆಯಿಂದ ಈ ಒಂದು ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ದೇವರು ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರಾಗ್ಲಿ ಬರ್ಲಿ ಅಂತ ಆ ದೇವರಲ್ಲಿ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಗರುಡಾಚಾರ್ಪಳ್ಯದಲ್ಲಿ 3ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಭಕ್ತ ಮಹಾಶಯಗಳು ಕೂಡ ನಾನು ಶುಭವನ್ನು ಕೋರ್ತೀನಿ. ವರ್ಷಕ್ಕಿಂತ ಈ 3ನೇ ವರ್ಷ ಭಾಳ ಅದ್ಧೂರಿಯಾಗಿ ಒಂದು 25,000 ಜನ ಸೇರಿ ಇವತ್ತು ಈ ಗರುಡಾಚಾರ್ಪಳ್ಳಿ ಎಲ್ಲ ಬೀದಿಗಳಲ್ಲೂ ಕೂಡ ರಥೋತ್ಸವವನ್ನು ಮೆರವಣಿಗೆ ಹೋಗಿ ಇವತ್ತು ಮಂಜುನಾಥ ಸ್ವಾಮಿ ಕೃಪೆಗೆ ಎಲ್ಲ ಭಕ್ತ ಮಹಾಶಯಗಳು ಪಾತ್ರರಾಗಿ ಇವತ್ತು ಭಾಳ ವಿಜೃಂಭಣೆ ಸಂಭ್ರಮ ಸಡಗರದಿಂದ ಭಾಳ ಅದ್ಧೂರಿಯಾಗಿ MTB ನಾಗರಾಜಣ್ಣರ ನೇತೃತ್ವದಲ್ಲಿ ಮತ್ತು ರಾಜೇಶಣ್ಣರ ನೇತೃತ್ವದಲ್ಲಿ ಮತ್ತು ಗರುಡಾಚಾರ್ಪಳ್ಯದ ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಗ್ರಾಮಸ್ಥರ ಗರುಡಾಚಾರ್ಪಳ್ಳಿ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಭಾಳ ಅದ್ಧೂರಿಯಾಗಿ ಇವತ್ತು ಜಾತ್ರಾ ಮಹೋತ್ಸವವನ್ನು ಮಾಡಿದ್ದಾರೆ. ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಕೃಪಾ ಕಟಾಕ್ಷ ಕೊಡಲಿ, ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳೆಲ್ಲ ಕರುಣಿಸಲಿ ಅಂತ ನಾನು ಆ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇವತ್ತು ಎಲ್ಲರಿಗೂ ವರ್ಷನೂ ಇದೇ ರೀತಿ ನಡೀಲಿ ಈ ಜಾತ್ರಾ ಮಹೋತ್ಸವ ಅಂತ ಕೂಡ ನಾನು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇವತ್ತು MTB ನಾಗರಾಜಣ್ಣರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಪ್ರಸಾದ ಆಗ್ಬೋದು. ಬ್ರಹ್ಮರಥೋತ್ಸವ ಇವತ್ತು 3ನೇ ವರ್ಷದ ಬ್ರಹ್ಮರಥೋತ್ಸವ ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. MTB ನಾಗರಾಜಣ್ಣವ್ರಿಗೂ ಮತ್ತು MTB ರಾಜೇಶಣ್ಣವ್ರಿಗೂ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ನಾನು ಇವತ್ತು ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವರಿಗೆ ನಾನು ದೇವರ ಆಯುಷು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನು ಕರುಣಿಸಲಿ ಮತ್ತು ಇನ್ನು ಈ ದೇವರ ಸೇವೆ ಮಾಡೋಂಥ ಶಕ್ತಿ ಕೊಡಲಿ MTB ನಾಗರಾಜಣ್ಣವ್ರಿಗೆ ರಾಜೇಶಣ್ಣವ್ರಿಗೆ ಅಂತ ನಾನು ಆ ಶಿವನಲ್ಲಿ ಬೇಡ್ಕೊಳ್ತಾ